ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಈ ಕುಂಭಮೇಳದಲ್ಲಿ ಭಾರತದ ಆರ್ಥಿಕತೆಗೆ ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ಲಕ್ಷಾನುಗಟ್ಟಲೆ ವ್ಯಾಪಾರಿಗಳಿಗೆ ವ್ಯಾಪಾರ ಕೂಡ ಆಗಿದೆ. ಅದೇ ರೀತಿ ಈ ಬಾಡಿಗೆ ವಾಹನ ಚಲಾಯಿಸುವ ಚಾಲಕರಿಗೂ ಕೂಡ ಬಾಡಿಗೆ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ಎಷ್ಟೋ ಜನರಿಗೂ ಕೂಡ ಉದ್ಯೋಗ ಕೂಡ ಲಭಿಸಿದೆ. ಹಣ್ಣು ಹಂಪಲು, ಹೂವು, ಈ ಪೂಜಾ ಸಾಮಗ್ರಿಗಳು ಹಾಗೆ ಎಲ್ಲ ವಿಭಾಗಗಳನ್ನು ನೋಡಿದ್ರು ಕೂಡ ಒಳ್ಳೆಯ ವ್ಯಾಪಾರವಾಗಿದೆ ಅಂತಲೇ ಹೇಳಿದ್ದಾರೆ. ಸುಮಾರು ಅಂದಾಜಿನ ಪ್ರಕಾರ 3 ಲಕ್ಷ ಕೋಟಿ ವ್ಯಾಪಾರ ವಹಿವಾಟು ನಡೆದಿದೆ ಅಂತ ಹೇಳಲಾಗುತ್ತಿದೆ. ಅಲ್ಪ ಸಮಯದಲ್ಲೇ ಈ ವ್ಯಾಪಾರಿಗಳಿಗೂ ಕೂಡ ಒಂದು ಹೆಚ್ಚಿನ ಲಾಭವನ್ನು ಕೂಡ ತಂದುಕೊಟ್ಟಿದೆ. ಇನ್ನು ಅಖಿಲ ಭಾರತೀಯ ವ್ಯಾಪಾರ ಒಕ್ಕೂಟಗಳ ಸಂಘದ ಪ್ರಕಾರ ಸುಮಾರು 150 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಒಂದು ಉತ್ತಮ ರೀತಿಯ ವ್ಯವಹಾರ ನಡೆದಿದೆ. ಈ ಕುಂಭಮೇಳಕ್ಕೆ ಸುಮಾರು 40 ಕೋಟಿ ಜನರು ಭಾಗವಹಿಸುವ ಒಂದು ಅಂದಾಜಿಸಲಾಗಿತ್ತು. ಆದರೆ ಈಗ ವರದಿಯ ಪ್ರಕಾರ ಒಂದು 40 ಕೋಟಿಗಿಂತಲೂ ಹೆಚ್ಚಿನ ಜನರು ಆಗಮಿಸಿದ್ದಾರೆ. ಈ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಕೂಡ ಆಗಮಿಸುತ್ತಾರೆ. ಕೆಲವರು ಬಸ್ಸಿನ ಮುಖಾಂತರ ಇರ್ಬೋದು, ಕೆಲವರು ಬಾಡಿಗೆ ವಾಹನ ಮುಖಾಂತರ ಇರ್ಬೋದು, ಹಾಗೆ ಕೆಲವರು ರೈಲಿನ ಮುಖಾಂತರ ಬರ್ತಾರೆ ಹಾಗೂ ವಿಮಾನದ ಮೂಲಕ ಬರ್ತಾರೆ. ಹೀಗೆ ಒಂದೊಂದಕ್ಕೂ ಕೂಡ ಒಂದು ಲಿಂಕ್ ಇದೆ. ಇಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ಹಾಗೂ ರಾಜ್ಯ ಸರ್ಕಾರ ಇರ್ಬೋದು, ಅಂದರೆ UPಯ ಆದಿತ್ಯನಾಥ ಸರ್ಕಾರ ಇರ್ಬೋದು. ಈ 2 ಸರ್ಕಾರಗಳಿಗೂ ಕೂಡ ಒಂದು ಹೆಚ್ಚಿನ ಆದಾಯವನ್ನು ಕೂಡ ಒದಗಿಸಿದೆ. ಈ ಕುಂಭಮೇಳ ನಡೀತಿರುವುದು ಪ್ರಯಾಗ್ರಾಜ್ನಲ್ಲಿ. ಆದರೆ ಈ ಪ್ರಯಾಗ್ರಾಜ್ಗೆ ಕೇವಲ ವಿಸಿಟ್ ಮಾಡೋದಲ್ಲ, ಈ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳು ಯಾವಿದೆ ಅಲ್ಲಿಗೂ ಕೂಡ ಒಂದು ಪ್ರವಾಸಿ ತಾಣಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಿದ್ರು ಕೂಡ ಅಲ್ಲಿಗೂ ಕೂಡ ಭಕ್ತರು ಬರ್ತಾರೆ. ಅದೇ ರೀತಿ ಅಲ್ಲಿ ಹತ್ತಿರ ಇರುವ ಈ ರಾಮ ಮಂದಿರಕ್ಕೂ ಕೂಡ ವಿಸಿಟ್ ಮಾಡ್ತಾರೆ. ಹಾಗೆ ಯಾವುದೆಲ್ಲ ಅಲ್ಲಿ ಪ್ರವಾಸ ತಾಣಗಳಿವೆ ಅಲ್ಲಿಗೂ ಕೂಡ ವಿಸಿಟ್ ಕೊಟ್ಟು ಅಲ್ಲಿನ ವ್ಯಾಪಾರಿಗಳ ಮುಖದಲ್ಲಿ ಕೂಡ ಮಂದಹಾಸ ಬೀರಿದೆ. ಇನ್ನು ಯಾವ ವರ್ಷದ ಕುಂಭಮೇಳದಲ್ಲಿ ಎಷ್ಟೆಷ್ಟು ವ್ಯಾಪಾರ ವಹಿವಾಟು ನಡೆದಿದೆ ಅಂತ ನೋಡೋದಾದ್ರೆ, 2013ರ ಕುಂಭಮೇಳದಲ್ಲಿ 12,000 ರೂಪಾಯಿ ಕೋಟಿಗಳಷ್ಟು ವ್ಯಾಪಾರ ವಹಿವಾಟು ನಡೆದಿದೆ. ಅದೇ ರೀತಿ ಇನ್ನು 2019ರಲ್ಲಿ ನಡೆದ ಕುಂಭಮೇಳದಲ್ಲಿ 1.5 ಲಕ್ಷ ಕೋಟಿ ಆದಾಯ ಗಳಿಸಿದೆ. ಒಂದು ಕುಂಭಮೇಳದಿಂದ ಮತ್ತೊಂದು ಕುಂಭಮೇಳಕ್ಕೆ ಈ ಗಳಿಸುತ್ತಿರುವಂತಹ ಆದಾಯ ಹೆಚ್ಚುತ್ತಲೇ ಇದೆ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಿದೆಯೋ ಅಲ್ಲಿ ಆರ್ಥಿಕ ಶಕ್ತಿ ಇದ್ದೇ ಇದೆ.